ಚಿಕ್ಕಲ್ಲೂರು ಪ್ರಾಧಿಕಾರ ರಚನೆಯಿಂದ ಶ್ರೀ ಕ್ಷೇತ್ರ ಅಭಿವೃದ್ಧಿ. ಡಾಕ್ಟರ್ ವಿಎನ್ ಮಹದೇವಯ್ಯ. ಚಾಮರಾಜನಗರ. ರಾಜ್ಯ ಸರ್ಕಾರ ಚಿಕ್ಕಲ್ಲೂರು ಶ್ರೀ ಮಂಟೇಸ್ವಾಮಿ, ಶ್ರೀ ರಾಚಪ್ಪಾಜಿ ಹಾಗೂ ಶ್ರೀ ಸಿದ್ದಪ್ಪಾಜಿ ಕ್ಷೇತ್ರಗಳಿಗೆ ಪ್ರಾಧಿಕಾರ ರಚನೆ ಮಾಡಿದರೆ ದೇವಸ್ಥಾನಗಳಿಗೆ ಹೆಚ್ಚಿನ ಭದ್ರತೆ ದೊರಕುವುದಲ್ಲದೆ ಅವುಗಳ ಅಭಿವೃದ್ಧಿಯಾಗಲಿದೆ ಎಂದು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅಭಿಮಾನಿ ಬಳಗದ ಅಧ್ಯಕ್ಷ ಡಾಕ್ಟರ್ ವಿಎನ್ ಮಹದೇವಯ್ಯ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸರ್ಕಾರದ ಆಡಳಿತ ಮಂಡಳಿಗಳು ದೇವಾಲಯಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಅಲ್ಲಿಗೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಿದೆ. ಯಾರದೋ ಒಬ್ಬ ವ್ಯಕ್ತಿಯ ಕೈಯಲ್ಲಿ ದೇವಾಲಯದ ಆಡಳಿತ ಮಂಡಳಿ ಇದ್ದರೆ ಯಾವುದೇ ಅಭಿವೃದ್ಧಿಯಾಗುವುದಿಲ್ಲ. ಈ ವಿಶಿಷ್ಟ ಪರಂಪರೆಯೊಂದು ಕಾನೂನು ಚೌಕಟ್ಟಿಗೆ ಒಳಪಟ್ಟು ಸುಸೂತ್ರವಾಗಿ ಇಲ್ಲಿನ ದೈನಂದಿನ ಕಾಯಕವನ್ನು ಮಾಡಿಕೊಂಡು ಹೋಗಲು ಪ್ರಾಧಿಕಾರವು ಅನುವು ಮಾಡಿಕೊಡುತ್ತದೆ ಎಂದರು. ನಮಗೆ ನಾವೇ ವಿಧಿಸಿಕೊಂಡಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿನ ಕಾನೂನುಗಳು ಜನರ ಒಳಿತಿಗಾಗಿಯೇ ಇರುವಂತಹವು. ಅವುಗಳನ್ನು ಅನುಸರಿಸಿ ನಡೆಯುವುದು ನಮ್ಮ ಕರ್ತವ್ಯ. ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಸಹ ಶ್ರೀ ಮಲೈ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಶ್ರೀ ಮಲೈ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಆಡಳಿತಕ್ಕೆ ಒಳಪಟ್ಟು ಯಾವುದೇ ವಿವಾದಕ್ಕೆ ಒಳಗಾಗದೆ ಅಥವಾ ಅಲ್ಲಿನ ಯಾವುದೇ ಸಂಪ್ರದಾಯಗಳಿಗೂ ಅಡ್ಡಿಯಾಗದಂತೆ ನಡೆದುಕೊಂಡು ಹೋಗುತ್ತಿದೆ. ಪ್ರತಿ ದೇವಸ್ಥಾನಕ್ಕೂ ತನ್ನದೇ ಆದ ಹಿನ್ನೆಲೆ, ಆಚರಣೆಗೆ ಅನುಗುಣವಾಗಿ ಜನರು ನಡೆದುಕೊಳ್ಳಲಿದ್ದಾರೆ. ಅವೆಲ್ಲವೂ ಎಂದಿನಂತೆ ಸುಸೂತ್ರವಾಗಿ ನಡೆದುಕೊಂಡು ಹೋಗಲು ಪ್ರಾಧಿಕಾರ ಸಹಕಾರಿಯಾಗಲಿದೆ ಎಂದರು. ಪ್ರಾಧಿಕಾರ ರಚನೆಯಾದರೆ ದೇವಸ್ಥಾನದ ಆಚರಣೆ, ಸಂಪ್ರದಾಯ, ಸಂಸ್ಕೃತಿಗೆ ಧಕ್ಕೆಯಾಗಲಿದೆ ಎಂದು ಕೆಲವರು ಪ್ರಾಧಿಕಾರ ರಚನೆ ಬೇಡವೆಂದು ಹೇಳುತ್ತಿದ್ದಾರೆ. ಪ್ರಾಧಿಕಾರ ರಚನೆಯಿಂದ ದೇವಸ್ಥಾನದ ಹಾಗೂ ಶ್ರೀ ಮಂಟೇಸ್ವಾಮಿ, ಶ್ರೀ ರಾಚಪ್ಪಾಜಿ ಹಾಗೂ ಶ್ರೀ ಸಿದ್ದಪ್ಪಾಜಿಯವರ ಇತಿಹಾಸ, ಆಚರಣೆ, ಸಂಪ್ರದಾಯ ಜನರಿಗೆ ಮತ್ತಷ್ಟು ತಿಳಿಯಲಿದೆ. ಪ್ರಾಧಿಕಾರ ರಚನೆಯಾಗುವುದರಿಂದ ದೇವಸ್ಥಾನಗಳಿಗೆ ಬರುವ ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ ಎಲ್ಲ ಮೂಲ ಸೌಕರ್ಯಗಳು ಸಿಗಲಿದೆ ಎಂದರು. ರಾಜ್ಯದಲ್ಲಿ 34,562 ದೇವಸ್ಥಾನಗಳು ಸರ್ಕಾರದ ಅಧೀನಕ್ಕೆ ಒಳಪಟ್ಟಿವೆ. ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನವನ್ನೂ ಸಹ ಇತ್ತೀಚೆಗೆ ಪ್ರಾಧಿಕಾರದ ವ್ಯಾಪ್ತಿಗೆ ತರಲಾಗಿದೆ. ಹಾಗಾಗಿ ಶ್ರೀ ಮಂಟೇಸ್ವಾಮಿ, ಶ್ರೀ ರಾಚಪ್ಪಾಜಿ ಹಾಗೂ ಶ್ರೀ ಸಿದ್ದಪ್ಪಾಜಿ ಅವರ ಪರಂಪರೆಯನ್ನು ಉಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವ ನಿರ್ಧಾರ ಉತ್ತಮವಾಗಿದ್ದು, ಪ್ರಾಧಿಕಾರ ರಚನೆ ಮಾಡಬೇಕು ಎಂದು ಮನವಿ ಮಾಡಿದರು. ಮುಖಂಡರಾದ ಸಂಘಸೇನ, ಕೆಎಂ ನಾಗರಾಜ್ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮರಿಸ್ವಾಮಿ, ಚಾಟಿಪುರ, ಶಂಕರ, ಸುಂದರ್, ರಾಘವೇಂದ್ರ ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಮಾಧವಪ್ಪ ಅಭಿಮಾನಿ ಬಳಗದ ಅಧ್ಯಕ್ಷರು ಇವರು ಎಂ ನಾಗರಾಜ್ ಅಂತೇಳಿ ನಮ್ಮ ಈ ಬಳಗದ ಗೌರವ ಅಧ್ಯಕ್ಷರು, ಸಂಘಸೇನ ಇವರು ಗೌರವ ಅಧ್ಯಕ್ಷರು, ಮತ್ತು ಶಂಕರ್ ಅಂತೇಳಿ ಇವರು ಕಾರ್ಯದರ್ಶಿಗಳು, ಮತ್ತು ಸುಂದರ್ ತನ್ವೀರ್ ಮತ್ತು ಮರುಸ್ವಾಮಿ ಮತ್ತು ರಾಜೇಂದ್ರ ಇವರು ಈ ಸಂಘದಲ್ಲಿ ಕೂಡ ಸದಸ್ಯರಾಗಿದ್ದಾರೆ. ನಮ್ಮೆಲ್ಲರೂ ಕೂಡ ಮೊದಲನೇದಾಗಿ ನಮಸ್ಕಾರ. ಮತ್ತು ನಡೆಯುವಂಥ ನನ್ನ ಜೊತೆ ಇರುವಂಥ ಎಲ್ಲರೂ ಕೂಡ ನಮಸ್ಕಾರ ತಿಳಿಸಿ ನನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಇವತ್ತು ಸರ್ಕಾರ ಏನು ಶ್ರೀ ಕ್ಷೇತ್ರಗಳಿಗೆ ರಾಚಪ್ಪಾಜಿ, ಸಿದ್ದಪ್ಪಾಜಿ, ಮಂಟೇಸ್ವಾಮಿ ಅವರ ಕ್ಷೇತ್ರಗಳಿಗೆ ಅಭಿವೃದ್ಧಿ ದೃಷ್ಟಿಯಿಂದ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಆಗಿದೆ. ಮತ್ತು ಅದಕ್ಕೆ 3 ಕ್ಷೇತ್ರಗಳನ್ನು ಸೇರಿಸಿ ಪ್ರಾಧಿಕಾರ ಮಾಡಿದ್ರು. ನನಗೆ ಮತ್ತು ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಬಳಗದವರಿಗೆ ಎಲ್ಲರೂ ಕೂಡ ಸಂತೋಷ. ಸರ್ಕಾರಕ್ಕೆ ನನ್ನ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಮತ್ತು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಪ್ರಾಧಿಕಾರ ಮಾಡೋದ್ರಿಂದ ಕೆಲವರು ಅನಾನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಪ್ರಾಧಿಕಾರ ಮಾಡೋದ್ರಿಂದ ಯಾವುದೇ ಥರ ಅನುಕೂಲ ಆಗಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದು ಪ್ರಾಧಿಕಾರ ಮಾಡೋದ್ರಿಂದ ಅನುಕೂಲ ಮತ್ತು ಆ ಕ್ಷೇತ್ರಗಳು 3 ಕ್ಷೇತ್ರಗಳು ಕೂಡ ಡೆವಲಪ್ಮೆಂಟ್ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ.
ಮತ್ತು ಜನಗಳಿಗೂ ಕೂಡ ಅನುಕೂಲ ಆಗುತ್ತೆ. ಯಾವುದೇ ಥರ ಅಲ್ಲಿ ಆತಂಕ ಪಡಬೇಕಾಗಿಲ್ಲ ಮತ್ತು ಅನ್ಯಾಯ ಆಗಲ್ಲ ಮತ್ತು ಪರಂಪರೆ ಹಾಳಾಗಲ್ಲ. ಮತ್ತು ಏನು ಸಂಸ್ಕೃತಿ ಸಂಪ್ರದಾಯ ಮತ್ತು ಮೀನುಗಾರಿಕೆ ಯಾವ ರೀತಿ ತೊಂದರೆ ಆಗಲ್ಲ ಅಂತ ನಾನು ಹೇಳ್ತೇನೆ. ಮತ್ತು ನಾವು ಕಾನೂನಿನ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಪ್ರಜೆಗಳ ಅನುಕೂಲಕ್ಕೋಸ್ಕರ, ಪ್ರಜೆಗಳ ಹಿತಕ್ಕೋಸ್ಕರ, ಪ್ರಜೆಗಳಿಗೋಸ್ಕರ ಸರ್ಕಾರ ಒಳ್ಳೆಯ ಕೆಲಸ ಮಾಡುತ್ತೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರಜೆಗಳ ಅನುಕೂಲಕ್ಕಾಗಿ ಪ್ರಜಾಪ್ರಭುತ್ವವನ್ನು ಗೌರವಿಸಬೇಕು ಮತ್ತು ಅದಕ್ಕೆ ನಾವು ನಡ್ಕೋಬೇಕು ಅಂತ ಹೇಳಿ ನಾನು ತಿಳಿಸ್ತೀನಿ. ಮತ್ತು ಇದರಿಂದ ಯಾರು ಕೂಡ ತೊಂದರೆ ಆಗಲ್ಲ ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಇಲ್ಲಿ ನಡೆಯುವಂಥ ಎಲ್ಲ ಸ್ನೇಹಿತರಿಗೂ ಹೊಂದಿಸ್ತಾ ನನ್ನ ಮಾತನ್ನು